ನಾವು ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಈಗ ಸಂಜೆ ಮುಂದೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ನೋಡ್ರಿ. ಟೈಮ್ ಬಂದು ಈಗ ಸಂಜೆಗಡೆ 5:40 ಆಗೈತಿ. ಇವಾಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಈವ್ನಿಂಗ್ ರೊಟೀನ್ನ ನಾನು ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಬರ್ರಿ ಇವಾಗ ವ್ಲಾಗ್ನ ಶುರು ಮಾಡೋಣಂತ. ಈ ಬ್ಲಾಗಲ್ಲಿ ಗುರುವಾರ ಮತ್ತು ಶುಕ್ರವಾರದ 2 ದಿವಸದ ಬ್ಲಾಗನ್ನು ನಾನು ಶೇರ್ ಮಾಡಕತ್ತೀನಿ. ಗುರುವಾರ ಈವ್ನಿಂಗಿಂದ ಶುಕ್ರವಾರ ಮಾರ್ನಿಂಗ್ವರೆಗೂ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಇವತ್ತು ನೈಟ್ದಷ್ಟೇ ರೊಟೀನ್ನ ಶೇರ್ ಮಾಡಬೇಕು ಅಂಥೇಳಿ ನಾನು ವಿಡಿಯೋನ ಶುರು ಮಾಡೀನಿ. ಆದರೆ ಅದು ಭಾಳ ಶಾರ್ಟ್ ಆಯಿತು ವಿಡಿಯೋ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗದ್ದು ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿ ಹಾಕಾಕತ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿರಿ. ಇದು ಗುರುವಾರ ಸಂಜೆ ಮುಂದೆ ನೋಡ್ರಿ. ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಬೆಳಗ್ಗೆಯಿಂದ ವೀಡಿಯೋಸ್ ಯಾವುದು ಮಾಡಿರಲಿಲ್ಲನ, ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದಷ್ಟು ಮಾಡಿಕೊಂಡು ನಾನು ಇವತ್ತು ಯಾವುದೂ ವಿಡಿಯೋನೂ ಮಾಡಲಿಲ್ಲ. ಆಮೇಲೆ ಬೇರೆ ಏನು ಕೆಲಸನೂ ಮಾಡಲಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು. ಹಾಗಾಗಿ ಸಂಜೆ ಮುಂದಾದರೂ ವ್ಲಾಗ್ ಮಾಡಿರೋದಂತೇಳಿ ಶುರು ಮಾಡಿದ್ದು ನೋಡ್ರಿ. ಹಿಂದ್ಗಡೆ ಒಣಗಾಕಿದ ಬಟ್ಟೆ ಎಲ್ಲ ತಂದು ಚೇರ್ ಮೇಲೆ ಇಟ್ಟನಿ. ಅವನ್ನೆಲ್ಲನೂ ಮಡಿಸ್ಬೇಕು. 1-2 ಲೋಡ್ ಇದ್ದು ಬಟ್ಟೆ ಅವನ್ನೆಲ್ಲನೂ ತಂದಿಟ್ಟೆ ನೋಡ್ರಿ. ಸ್ವಲ್ಪ ಫ್ರೀ ಆದಮೇಲೆ ಮಡಿಸ್ಕೊಂಡ್ರಾತಂತೇಳಿ ಆ ಚೇರ್ ಮೇಲೆ ಇಟ್ಬಿಟ್ಟನಿ. ಆ ಚೇರ್ ಅಂತೂ ನಮ್ಮ ಮನ್ಯಾಗ ನಾವು ಕುಂದ್ರಾಕಂತೂ ಯೂಸ್ ಮಾಡೋದೇನೇ ಇಲ್ಲಿಗ, ಬರೀ ಬಟ್ಟೆ ಇಡಾಕನೇ ಯೂಸ್ ಮಾಡ್ತೀವಿ ನೋಡ್ರಿ. ಹಂಗಾಗಿಬಿಟ್ಟದ ಪಾಪ ಚೇರಿಂದ ಪರಿಸ್ಥಿತಿ. ಅವನ್ನೆಲ್ಲನೂ ಆಮೇಲೆ ಮಡಿಸ್ಕೊಂಡ್ರಾಯ್ತು ಅಂತೇಳಿ ಮನೆ ಕಸ ಗುಡಿಸಿನಿ. ಇವಾಗ ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಬಂದು ದೀಪ ಹಚ್ಚಿರಾತಂತೇಳಿ ತಲೆ ಬಾಚ್ಕೊಳಕತ್ತೀನಿ. ಗುರುವಾರ ಅಲ್ಲ, ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿದ್ನಿ. ಇವತ್ತು ಸಂಜೆಗಡೆ ದೀಪ ಹಚ್ಚಬೇಕಿತ್ತು. ತಲೆ ಬಾಚ್ಕೊತ ನೋಡ್ರಿ. ಬೆಳಗ್ಗೆ ತಲೆ ಸ್ನಾನ ಮಾಡಿದ್ನಿ. ಎಣ್ಣೆ ಅದು ಏನು ಹಚ್ಕೊಂಡಿರಲಿಲ್ಲಲ್ಲ, ಸ್ವಲ್ಪ ಹಂಗೆ ಕೂದಲೆಲ್ಲ ಸಿಕ್ಕಾಗ್ಬಿಟ್ಟಿದ್ದು. ಅವನ್ನೆಲ್ಲನೂ ಬಿಡಿಸ್ಕೊಂಡು ಇವಾಗ ತಲೆ ಬಾಚ್ಕೊಂಡು ನಾನು ಈ ರೀತಿ ಜಡೆ ಹಾಕ್ಕೊಳ್ಳೋದೆಲ್ಲ ರೇರ್. ಯಾವಾಗಲೂ ಹಂಗೆ ಒಂದು ತುರ್ಬ ಹಾಕ್ಕೊಂಡ್ಬಿಟ್ಟಿರ್ತೀನಿ, ಕ್ಲಿಪ್ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಇವತ್ತೇನೋ ಬಾಚ್ಕೋಬೇಕಂತ ಅನ್ನಿಸ್ತು, ಹಾಗಾಗಿ ಈ ರೀತಿ ಬಾಚ್ಕೊಂಡಿದ್ದೇನೆ ನೋಡ್ರಿ. ಚಂದ ಕಾಣಿಸ್ತತೋ ಏನಿಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆಗೆ ಇರ್ತಾನಲ್ಲ, ನಾನೇನಿಲ್ಲ ಆಚೆ ಕಡೆ ಹೋಗಂಗಿಲ್ಲ ಬಿಡ ಅಂಥೇಳಿ ಈ ರೀತಿ ತಲೆ ಬಾಚ್ಕೊಂಡು ಇವಾಗ ಮುಖ ತೊಳ್ಕೊಂಡು ಬಂದು ನಾನು ದೇವರಿಗೆ ದೀಪ ಹಚ್ಚಬೇಕು. ಸಾನ್ವಿಯೂ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿ ಆಕೆ ಮೇಲ್ಗಡೆ ಆಟ ಆಡೋಕೆ ಹೋಕ್ಕೇನಂತೇಳಿ ಹೋದ್ಲು ನೋಡ್ರಿ. ಆಕೆ ಹಿಂದೆಗಡೆ ಮಕ್ಕಳು ಆಟ ಆಡಕತ್ತಿದ್ರು. ಅವ್ರನ್ನೆಲ್ಲ ನೋಡಿ ಆಕೆ ಅಮ್ಮ ನನ್ನ ಹಿಂಗೆ ದಿನ ಆಟ ಆಡೋಕೆ ಕರ್ಕೊಂಡು ಹೋಗು ಅಂತ ಕೇಳಾಕತ್ತಿದ್ಲು. ನಾನು ಇಲ್ಲಮ್ಮ ನಂಗೆ ಕೆಲಸ ಇರ್ತೈತಿ, ಎಲ್ಲೇ ಟೈಮೇ ಇರೋಂಗಿಲ್ಲ ಅಂತ ನಾ ಹೇಳೀನಿ. ಮತ್ತು ಅವರೆಲ್ಲ ಮಕ್ಕಳೆಲ್ಲ ಬರ್ತಾರಲ್ಲ ಆಟ ಆಡೋಕೆ ಅಂತಂದ್ಲು. ಅವ್ರ ಮನೆಗೆಲ್ಲ ಅಜ್ಜಿ ತಾತ ಅದಾರ. ಅಂದರೆ ಹಿಂದ್ಗಡೆ ಇಲ್ಲಿ ಯಾರೋ ಗೊತ್ತಿಲ್ಲ, ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅವ್ರ ಅಜ್ಜಿಗಳು ಅವ್ರ ದಿನ ಅವ್ರ ಮೊಮ್ಮಕ್ಳಿಗೆ ಕರ್ಕೊಂಬಂದು ಆಟ ಆಡ್ತಾರೋ. ಆದರೆ ನಾವೆಲ್ಲಿ ನೋಡ್ರಿ ಕೆಲಸ ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ನಿಮ್ಮ ಅಜ್ಜಿಗೆ ಹೇಳು ಇಲ್ಲೇ ಬಂದು ಉಳಿ ಅಂತೇಳು, ನಿನ್ನೂ ದಿನ ಅಡ್ಡಾಡ್ಸಕ್ಕೆ ಕರ್ಕೊಂಡು ಹೋಗಾರ ಅಂತ ಹೇಳತ್ತಿದ್ದು ನಾನು. ಅವಾಗ ಅಕ್ಕಿ ಹತ್ಕೊಂತ ಮತ್ತು ನಾ ಏನು ಮಾಡಲಿ ಅಂತ ಬೇಜಾರು ಮಾಡ್ಕೊತೇಳು. ಅದಕ್ಕೆ ಸ್ನಿಧಾನ್ ಜೋಡಿ ಹೋಗಿ ಆಟ ಆಡೋಕ್ಕಂತ ಹೇಳೀನಿ. ಮೇಲ್ಗಡೆ ಹೋದ್ಲು. ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿ ಏನೋ ಚಾಕ್ ಪೀಸ್ ಬೇಕಾಗಿತ್ತಂತ ಅವ್ರಿಗೆ. ಮತ್ತೆ ಕೆಳಗಡೆ ಬಂದ್ರೆ ನೋಡ್ರಿ, ಏನೋ ಕೆರೆದಡ ಆಡತ್ತಿದ್ರಂತ. ಅದಕ್ಕೆ ಬರ್ಯಾಕ ಚಾಕ್ ಪೀಸ್ ಬೇಕಂಟಿ ಕೊಡ್ರಿ ಅಂಥೇಳಿ ಇಬ್ಬರು ಬಂದಿದ್ರು, ಸ್ನಿಗ್ಧ ಮತ್ತು ಸಾನ್ವಿ. ಅವ್ರಿಗೆ ಚಾಕ್ ಪೀಸ್ ಕೊಟ್ನಿ. ಅವ್ರು ಮತ್ತು ಮೇಲ್ಗಡೆ ಆಟ ಆಡೋಕ್ಕೆ ಹೋದರು. ನಾನು ಮುಖ ತೊಳ್ಕೊಂಡು ಬಂದು ಇವಾಗ ದೇವರಿಗೆ ದೀಪ ಹಚ್ಚಾಕತ್ತೀನಿ ನೋಡ್ರಿ. ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ನಿ, ಆದರೆ ಯಾವುದು ವ್ಲಾಗ್ ಮಾಡಿರಲಿಲ್ಲನೇ. ಪ್ರತಿ ವಾರ ಹೆಂಗಾರು ಶೇರ್ ಮಾಡ್ತೀನಿಲ್ಲ ಅಂಥೇಳಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ ಮಾಡಿರಲಿಲ್ಲ. ಈಗ ದೀಪ ಹಚ್ಚಿ ನಾನು ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ. ಬೆಳಗ್ಗೆ ಅಂತೂ ಚಹಾ ಕುಡ್ದಿರಲಿಲ್ಲ ಇವತ್ತು. ಸರಿ ಈಗ ಚಹಾ ಕುಡಿದ್ರಾತಂಥೇಳಿ ಒಂದು ಕಡೆ ಹಾಲು ಕಾಯಕ್ಕಿಟ್ಟು ನಾನು ಚಹಾ ಮಾಡ್ಕೊಂಡು ಚಹಾ ಕುಡಿಯಾಕತ್ತೀನಿ ನೋಡ್ರಿ. ಈಗ ಇನ್ನು ಅಡುಗೆಗೆ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಾಕತ್ತಿದ್ನಿ. ಯಾಕಂದರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ರೊಟ್ಟಿ ಚಪಾತಿ ಅಷ್ಟಾಗಿ ಮಾಡೋಂಗಿಲ್ಲ. ಹಾಗಾಗಿ ಏನು ಮಾಡಲಿ ಅಂತ ಅಂದ್ಕೊಳಕತ್ತಿದ್ನಿ. ಆವಾಗ ಇದಿತ್ತು, ಏನದು ಸೋರೆಕಾಯಿ ಇತ್ತು. ಸೋರೆಕಾಯಿ ಹಾಕಿ ತಾಲಿಪಟ್ಟಿ ಮಾಡಿರಾತಂತೇಳಿ ಅಂದ್ಕೊಂಡು ಅದೇನೇನು ಬೇಗ ಆಗಿಬಿಡ್ತತಿ, ಅಷ್ಟೊಂದೇನು ಕೆಲಸ ಇರೋಂಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಟಿ ವಿ ನೋಡ್ಕೊತ ಚಹಾ ಕುಡಿದು ಆದಮೇಲೆ ಬಂದು ಎಲ್ಲ ಅದಕ್ಕೆ ಏನೇನು ಬೇಕಲ್ಲ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡು, ಸೌತೆಕಾಯಿ, ಸೋರೆಕಾಯಿ, ಕ್ಯಾರೆಟು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲನೂ ಒಂದು ಪ್ಲೇಟ್ ಒಳಗೆ ಕಟ್ ಮಾಡಿ ಇಟ್ಕೊಂಡು, ಹಂಗೆ ಬೆಣ್ಣೆ ಕಡ್ದಿಟ್ಟಿದ್ನಲ್ಲ ಅದನ್ನು ನಾನು ಕಾಯಿಸೇ ಇರಲಿಲ್ಲ. ಇವಾಗ ಕಾಯ್ಸಕ್ಕಿಟ್ನಿ. ಯಾಕಂದ್ರೆ ತುಪ್ಪ ಖಾಲಿಯಾಗಿಬಿಟ್ಟಿತ್ತು. ಇವಾಗ ನಮ್ಮ ಮನ್ಯಾಗಂತೂ ತಾಲಿಪಟ್ಟಿ ಮಾಡಿರ ಅದ್ರ ಜೋಡಿ ತುಪ್ಪ ಚಟ್ನಿ ಪುಡಿ ಇರಲೇಬೇಕು. ಹಾಗಾಗಿ ಚಟ್ನಿ ಪುಡಿ ಇಲ್ದರೂ ನಡೀತತಿ, ತುಪ್ಪ ಅಂತೂ ಇರಲೇಬೇಕು. ಅದಕ್ಕೆ ಮತ್ತೆ ಈಗ ತಿನ್ನಕ್ಕೆ ಬೇಕಾಗ್ತದಂತೇಳಿ ಮಣ್ಣಿ ಕಡ್ದಿದ್ನೆಲ್ಲ ಅದ್ರೊಳಗೆ ಸ್ವಲ್ಪ ಬೆಣ್ಣೆ ಅಷ್ಟೇ ಇಟ್ಕೊಂಡು ಉಳ್ಕಿದ್ದೆಲ್ಲನೂ ಕಾಯಿಸಿ ತುಪ್ಪ ಮಾಡಾಕತ್ತೀನಿ ನೋಡ್ರಿ. ಈ ಕಡೆ ಏನದು ತಾಲಿಪಟ್ಟಿ ಮಾಡಾಕತ್ತಿದ್ನಿ. ತಾಲಿಪಟ್ಟಿ ಮಾಡೋಕ್ಕೆ ಜೋಳದ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು,
ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನೂ ಹಾಕೀನಿ. ಹಾಕಿ ಕಟ್ ಮಾಡಿರೋ ಎಲ್ಲ ತರಕಾರಿ ಹಾಕಿದ್ದೀನಿ. ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಸ್ವಲ್ಪ ಅಜ್ವಾನ ಹಾಕಿದ್ದೀನಿ. ಹಾಕಿ ನೀರು ಹಾಕಿ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ತೀರಾ ತೆಳು ಕಲಿಸ್ಕೋಬಾರ್ದು, ಸ್ವಲ್ಪ ಅಂದರೆ ಈಗ ದೋಸೆ ಎಲ್ಲ ಮಾಡಬೇಕಾದ್ರೆ ಇರ್ತೈತಲ್ಲ ಹಿಟ್ಟು, ಆ ರೀತಿ ಕಲಿಸ್ಕೋಬೇಕು ನೋಡಿರಿ. ಇದು ಏನು ಹರಿಯಂಗಿಲ್ಲ, ಏನಾಗಲ್ಲ, ಚಲೋ ಆಗ್ತೈತಿ. ಮತ್ತು ಟೇಸ್ಟನ್ನು ಅಗದಿ ಮಸ್ತ್ ಇರ್ತೈತೆ ನೋಡಿರಿ. ನನಗಂತೂ ಭಾಳ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ, ಸಾನ್ವಿಗೂ ಇಷ್ಟ. ಹಾಗಾಗಿ ಮಾಡಕತ್ತಿದ್ನಿ ಇವತ್ತು. ಇದಿರೋದ್ರಿಂದ ನನಗೆ ಅಷ್ಟೊಂದೇನು ಜಾಸ್ತಿ ಕೆಲಸ ಇರಲಿಲ್ಲ ಅಡುಗೆದು. ಹಿಟ್ಟೆಲ್ಲ ಕಲಸಿಟ್ನಿ. ನಮ್ಮ ಮನೆಯವರು ಇವತ್ತು ಸ್ವಲ್ಪ ಲೇಟಾಗಿ ಬಂದರು, ಬೇಗ ಬರಲಿಲ್ಲ. ಹಿಟ್ಟೆಲ್ಲ ಕಲಸಿಟ್ಟು ಇವಾಗ ಕಿಚನಲ್ಲಿ ನೋಡಿರಿ ಪಾತ್ರೆಗಳೆಲ್ಲ ಹೆಂಗಿದ್ದು ಅವನ್ನೆಲ್ಲನೂ ತೊಳೆದು ಇವಾಗ ಕ್ಲೀನ್ ಮಾಡೀನಿ. ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ತಾಲಿಪಟ್ಟಿ ಅಷ್ಟೇ ಮಾಡ್ಕೊಂಡು ತಿನ್ನೋದಿತ್ತು. ನಾನು ರೈಸ್ ಅದು ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇದಿಷ್ಟು ತಿಂದ್ರೆ ಮುಗಿದೋತು. ನಾವು ಮ್ಯಾಲೆ ರೈಸ್ ಗೀಸ್ ಏನು ತಿನ್ನೋದಿಲ್ಲ. ಮತ್ತು ಇದ್ರ ಜೋಡಿ ತುಪ್ಪನೂ ರೆಡಿ ಇತ್ತಲ್ಲ, ಚಟ್ನಿ ಪುಡಿ ಅಂತೂ ಐತಿ. ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ನಾನಿವಾಗ ತಾಲಿಪಟ್ಟಿ ಹಾಕಾಕತ್ತೀನಿ ನೋಡ್ರಿ. ಒಂದೊಂದು ಸೈಡ ಒಂದೊಂದು ಹೆಸರಲ್ಲೇ ಕರೀತಾರೋ. ನಾವಂತೂ ತಾಲಿಪಟ್ಟಿ ಅಂತೀವಿ, ಒಂದೊಂದು ಕಡೆ ದಪಾಟಿ ಅಂತಾರೋ, ಆಮೇಲೆ ಇನ್ನು ಯಾವ್ದ್ಯಾವ್ದು ಕಡೆ ಒಂದೊಂದು ಥರ ಅಂತಾರೋ. ಆದ್ರೆ ನಮ್ಮ ಸೈಡ್ ನೋಡ್ರಿ ನಾವು ತಾಲಿಪಟ್ಟಿ ಅಂತೀವಿ. ನಾನು ಇನ್ಸ್ಟಾಗ್ರಾಮ್ದಾಗ ಈ ರೆಸಿಪಿನ ಶೇರ್ ಮಾಡಿದ್ನಿ. ಆವಾಗ ಒಬ್ಬರು ನಂಗೆ ಕಮೆಂಟ್ ಮಾಡಿದರು, ಇದು ಕಡ್ಲೆ ಹಿಟ್ಟಿನ ದೋಸೆ, ಇದಕ್ಕೆ ತಾಲಿಪಟ್ಟಿ ಅನ್ನಂಗಿಲ್ಲ ಅಂಥೇಳಿ ಅವ್ರು ಕಮೆಂಟ್ ಮಾಡಿದರು. ಅವ್ರ ಮೇ ಬಿ ಬೆಂಗಳೂರು ಅವ್ರು ಅನ್ನಿಸ್ತತಿ. ಯಾಕಂದ್ರೆ ಅವ್ರು ಯಾವ ಹಿಟ್ಟಿಲೆ ಮಾಡ್ತೇವೆ ಅದೆಲ್ಲ ಈಗ ಅಕ್ಕಿ ಹಿಟ್ಟಿಲೆ ಮಾಡ್ರೆ ಅಕ್ಕಿ ಹಿಟ್ಟಿನ ದೋಸೆ, ಆಮೇಲೆ ಕಡ್ಲೆ ಹಿಟ್ಟಿಲೆ ಮಾಡ್ರೆ ಕಡ್ಲೆ ಹಿಟ್ಟಿನ ದೋಸೆ ಹಿಂಗಂತಾರೋ. ನಾವಂತೂ ಇದಕ್ಕೆ ತಾಲಿಪಟ್ಟಿ ಅಂತ ನೋಡ್ರಿ. ನಿಮ್ಮೂರ ಕಡೆ ನೀವೇನಂತಾರಿ ಅಂತೇಳಿ ಕಮೆಂಟ್ ಮಾಡಿರಿ. ಬಿಸಿ ಬಿಸಿ ತಾಲಿಪಟ್ಟಿ ರೆಡಿ ಆಗಕತ್ತಾವ ನೋಡ್ರಿ. ಒಂಚೂರು ಅಂಟ್ಕೊಳಂಗಿಲ್ಲ, ಭಾರಿ ಮಸ್ತ್ ಆಕ್ಕವು. ಆದ್ರೆ ಬಿಸಿ ಬಿಸಿನ ಮಾಡ್ಕೊಂಡು ತಿನ್ನಬೇಕು. ಒಂಚೂರು ಆರಿದ್ರೂ ಇವೇನು ಟೇಸ್ಟ್ ಅನ್ಸಂಗಿಲ್ಲ. ನಾವಂತೂ ಬಿಸಿ ಬಿಸಿ ಮಾಡ್ಕೊಂಡು ಮ್ಯಾಲೆ ತುಪ್ಪ ಆಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನಕತ್ತೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು. ಹಂಗೆ ಬಿಸಿ ಬಿಸಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ನಿ. ಅವರು ತಿಂದರು. ಆಮೇಲೆ ನಾನು ಸಾನ್ವಿ ಇಬ್ಬರು ತಿಂದೀವಿ. ತಿಂದಾದ್ಮೇಲೆ ಸಾನ್ವಿ ನೋಡ್ರಿ ಹಳ್ಳಿ ಪವರ್ ನೋಡಿಕೊಂಡು ಡ್ಯಾನ್ಸ್ ಮಾಡಕತ್ತಿದ್ಲು. ಇವಾಗಂತೂ ಹಳ್ಳಿ ಪವರ್ ಭಾರಿ ಮಸ್ತ್ ಬರಾಕತ್ತೈತಿ. ನಾವಂತೂ ದಿನ ಮಿಸ್ ಮಾಡಂಗೇನೇ ಇಲ್ಲ, ನೋಡ್ತೀವಿ ನೋಡ್ರಿ. ಸಾನ್ವಿನೂ ಆಟ ಆಡಕತ್ತಿದ್ಲು. ಅವ್ರ ಸ್ಕೂಲಲ್ಲೇನೋ ಗ್ಲೂ ಗನ್ನಿಂದ ಆಕಿದು ನೇಮ್ದು ಲೆಟರ್ ಬರೆದು ಕೊಟ್ಟಿದ್ರು, ಅದನ್ನು ತೋರ್ಸಾಕತ್ತಿದ್ಲು. ನಾವು ಹಳ್ಳಿ ಪವರ್ ನೋಡ್ಕೊತ ಊಟ ಮಾಡಿದ್ದೀವಿ. ಊಟ ಮಾಡಿ ಅವತ್ತಿನ ವ್ಲಾಗ್ ಅದು ಮುಗೀತು. ಇದು ಫ್ರೈಡೇ ಬೆಳಗ್ಗೆ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆ ಎದ್ದ ತಕ್ಷಣ ಆ ವ್ಲಾಗ್ನ ಶುರು ಮಾಡಿದ್ನಿ. ಫಸ್ಟು ಆಮ್ಲ ಜ್ಯೂಸ್ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ನಿ. ಆಮೇಲೆ ನಾನು ಮಾಮೂಲಿ ಬಿಸಿನೀರನ್ನ ಕುಡಿದ್ನಿ. ಅವರು ಡೈಲಿ ನಮ್ಮ ಮನೆಯವ್ರಿಗೆ ಮಿಸ್ ಮಾಡೋಂಗೇನೇ ಇಲ್ಲ. ಅವರಂತೂ ಒಂದು ಗ್ಲಾಸ್ ಕುಡಿತಾರೋ. ನಾನು ಫಸ್ಟು ಬಿಸಿನೀರು ಕುಡ್ದಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾಷ್ಟಕ್ಕೂ ಮುಂಚೆ ನಾನು ಆಮ್ಲ ಜ್ಯೂಸನ್ನ ಕುಡಿತೀನಿ. ಇವಾಗ ನಾನು ಬಿಸಿನೀರು ಮಾಡ್ಕೊಂಡಿದ್ನಿ. ಈಗ ಬಿಸಿನೀರು ಕುಡಿದು ಹಂಗೆ ಅಡುಗೆ ಕೆಲಸನ ಶುರು ಮಾಡ್ಕೊಂಬಿಟ್ಟು ನೋಡ್ರಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎರಡೂ ಸೇರಿ ನಾನು ಟೊಮೆಟೊ ರೈಸ್ ಮಾಡಾಕತ್ತಿದ್ನಿ. ಬೆಳಗ್ಗೆ ನಮ್ಮ ಮನೆಯವರು ಜೋಳದ ಮುದ್ದೆ ಮಾಡು, ಮಧ್ಯಾಹ್ನಕ್ಕೆ ಟೊಮೆಟೊ ರೈಸ್ ಮಾಡಂತಂದರು. ನಾನು ಸರಿ ಆಯ್ತು ಅಂಥೇಳಿ ಮಾಡಾಕತ್ತಿದ್ನಿ. ಮತ್ತು ಅವ್ರಿಗೇನು ತಿಳಿತೇನೋ ಗೊತ್ತಿಲ್ಲ, ನೀನು ಹೊರಗಡೆ ಹೋಗಬೇಕು, ಎರಡೆರಡೇನು ಮಾಡೋದು ಬೇಡ, ಸರಿ ಟೊಮೆಟೊ ರೈಸ್ ಒಂದೇ ಮಾಡು ಅಂತಂದರು. ಸರಿ ಅಂಥೇಳಿ ನಾನು ಟೊಮೆಟೊ ರೈಸ್ ಮಾಡಿದ್ದು ನೋಡ್ರಿ. ನಾನು ಸ್ಮೂದಿ ಮಾಡಿದ್ನಿ, ಅವರ ಸ್ಮೂದಿ ಕುಡ್ದಿದ್ರು. ಸಲಾಡ್ ಮಾಡಿರಲಿಲ್ಲ, ಅವ್ರಿಗೆ ಬ್ಯಾಡ್ ಅನ್ಸಕತ್ತೈತಿ. ಈಗ ಯಾಕೋ ತಿಂದು ಸ್ವಲ್ಪ ಬೇಜಾರಾಗೈತಂತ. ಒಂದಷ್ಟು ದಿವಸ ಗ್ಯಾಪ್ ಕೊಡು, ಆಮೇಲೆ ಮತ್ತೆ ಮಾಡಿಕೊಡು ಅಂತೇಳಿದಾರು. ಹಾಗಾಗಿ ಸಲಾಡ್ ಮಾಡಕತ್ತಿಲ್ಲ, ಈಗ ಒಂದು 2-3 ದಿವಸ ಆಯಿತು. ಸ್ಮೂದಿ ಅಂತೂ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸ್ಮೂದಿ ಕುಡ್ದಿದ್ರು. ನಾನಿವಾಗ ಟೊಮೆಟೊ ರೈಸ್ ಮಾಡಕತ್ತೀನಿ ನೋಡ್ರಿ. ಅದಕ್ಕೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡು, ಇದು ಸಿಂಪಲ್ಲಾಗಿ ಬೇಗ ಆಗಿಬಿಡ್ತೈತಿ. ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆಲ್ಲ ಮಸಾಲೆ ಐಟಮ್ಸ್ ಹಾಕಿ ಇವಾಗ ಈರುಳ್ಳಿ ಹಾಕ್ಕೊಳತ್ತೀನಿ ನೋಡ್ರಿ. ಕಟ್ ಮಾಡಿರುವಂಥ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕರಿಬೇವು ಇಷ್ಟು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಮಸಾಲೆ ಖಾರ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಟೊಮೆಟೊ ರೈಸ್ ಮಾಡೋಕ್ಕೆ ಟೊಮೆಟೊ ರೈಸ್ ಆದರೂ ಅನ್ಬೋದು, ಟೊಮೆಟೊ ಬಾತ್ ಆದರೂ ಅನ್ಬೋದು. ಇದು ಮಾಡೋಕ್ಕೆ ಜಾಸ್ತಿ ತರಕಾರಿ ಏನು ಬೇಕಾಗೋಂಗಿಲ್ಲ ನೋಡ್ರಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಇದ್ರೆ ಸಾಕು. ಸ್ವಲ್ಪ ಎಲ್ಲ ಮಸಾಲೆ ಇರಬೇಕು. ಎಲ್ಲನೂ ಹಾಕಿ ನೋಡ್ರಿ, ಸಾಲ್ಟ್ ಹಾಕಿ ನಾನಿವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮತ್ತು ಇದಕ್ಕೆ ನಾನು ವಾಂಗಿಬಾತ್ ಪೌಡ್ರು 1 ಚಮಚ, ಬಿಸಿಬೇಳೆಬಾತ್ ಪೌಡ್ರು 1 ಚಮಚ ಹಾಕ್ಕೊಂಡಿರ್ತೀನಿ. ಇದೆರಡು ಹಾಕೋದ್ರಿಂದನೇ ಒಂದು ಸ್ವಲ್ಪ ಇದು ಎಕ್ಸ್ಟ್ರಾ ಟೇಸ್ಟ್ ಆಕತಿ. ಹಾಗಾಗಿ ನಾನಂತೂ ಮಿಸ್ ಮಾಡ್ದೆ ಹಾಕ್ತೀನಿ.
ಹಾಕಿ ಮಿಕ್ಸ್ ಮಾಡೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡಿಕೊಂಡು ಇವಾಗ ಕರೆಕ್ಟಾಗಿ ಅಳತೆ ನೀರನ್ನ ಹಾಕಕತ್ತೀನಿ. ಹಾಕಿ ರೈಸನ್ನು ಹಾಕಿದ್ದು ನೋಡಿರಿ. ಸ್ವಲ್ಪ ಜಾಸ್ತಿ ಮಾಡೀನಿ, ಬೆಳಗ್ಗೆ ಮಧ್ಯಾಹ್ನಕ್ಕೆ 2 ಟೈಮ್ಗೆ ಆಗುವಷ್ಟು. ಹಾಗಾಗಿ ದೊಡ್ಡ ಕುಕ್ಕರಲ್ಲಿ ಮಾಡೀನಿ ನೋಡಿರಿ. ಒಂದು 2.5 ಗ್ಲಾಸ್ ಮಾಡೀನಿ. ಮಾಡಿ ಅದನ್ನು ಕುಗ್ಸಾಕಿಟ್ನಿ. ಈ ಕಡೆ ನಾನು ಕಸ ಗುಡ್ಸಾಕತ್ತೀನಿ. ಸಾನ್ವಿನ ಆಲ್ರೆಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವರು ರೆಡಿಯಾಗಿದ್ದರು. ಇವಾಗ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಅವ್ರು ಪೂಜೆ ಮಾಡ್ತಾರಲ್ಲ, ಹಾಗಾಗಿ ಮನೆ ಕಸ ಗುಡಿಸ್ಕೊಟ್ರೆ ಅವರು ಪೂಜೆ ಮಾಡೋಕ್ಕಾರಂತೇಳಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಇವತ್ತೇ ನಾನು ಮನೆ ಒರೆಸ್ಲಿಲ್ಲ, ನಿನ್ನೆನ ಒರೆಸಿದ್ನಿ ಗುರುವಾರ, ಮತ್ತು ಸ್ಯಾಟರ್ಡೆ ಒರೆಸಿರಾತಂತೇಳಿ ಇವತ್ತು ಒರೆಸ್ಲಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, ಅದೇನೋ ಗೊತ್ತಿಲ್ಲ. ನಿನ್ನೆದು ಎಲ್ಲ ಬಿಸಿಲು ಬಿದ್ದಿತ್ತು, ಮತ್ತು ಇವತ್ತು ಫುಲ್ ಚಳಿ ಆಗತ್ತದ ನೋಡ್ರಿ. ಹಾಗಾಗಿ ನಾನು ಮನೆ ಏನು ಒರ್ಸಕ್ಕೆ ಹೋಗಲಿಲ್ಲ. ಮತ್ತೊಂದು ದಿವಸ ಬಿಟ್ಟು ಒಂದು ದಿವಸ ಒರೆಸಿರಾತಂತೇಳಿ ಬರೀ ಕಸ ಅಷ್ಟೇ ಗುಡಿಸ್ಕೊಂಡು ನಮ್ಮ ಮನೆಯವ್ರನ್ನ ಸ್ನಾನ ಮಾಡಿ ಬಂದು ಪೂಜೆ ಮಾಡಿದವ್ರೆ ಅವರು ಬಾಕ್ಸ್ ತೊಗೊಂಡು ಹೋಗಿಬಿಡ್ತಾರೋ. ನಾಷ್ಟ ಏನು ಮಾಡೋದಿಲ್ಲ ಅವ್ರೆ, ಸ್ಮೂದಿ ಎಷ್ಟು ಕುಡ್ದಿರ್ತಾರಲ್ಲ. ಹಾಗಾಗಿ ಒಂದೊಂದು ದಿವಸ ಮಾಡ್ತಾರೆ, ಒಂದೊಂದು ದಿವಸ ಇಲ್ಲ. ಇವತ್ತಂತೂ ಎಲ್ಲ ಡಬ್ಬಿಗೆ ಹಾಕಿ ಕೊಟ್ಬಿಡು, ಅಲ್ಲೇ ತಿಂತೇನಂದರು. ಹಾಗಾಗಿ ಅವರಿಗೆಲ್ಲ ನಾನು ಡಬ್ಬಿಗೆನ ಪ್ಯಾಕ್ ಮಾಡೀನಿ. ಈ ಕಡೆ ನೋಡಿರಿ ರೈಸ್ ರೆಡಿಯಾಗಿತ್ತು. ಇನ್ನು ಮಿಕ್ಸ್ ಮಾಡಿ ಅವ್ರ ಬಾಕ್ಸಿಗೆ ಹಾಕಿ ಮೊಸರು ಬಜ್ಜಿನೂ ಮಾಡಿದ್ನಿ ನಾನು ಅದ್ರ ಜೋಡಿ. ಅವ್ರಿಗೆ ಬಾಕ್ಸಾಗಿ ಹಾಕಿ ಕೊಟ್ಟರು, ಅವ್ರು ಅಲ್ಲೇ ಊಟ ಮಾಡ್ಕೋತಾರೋ. ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು ನೋಡ್ರಿ. ಇನ್ನೂ ಸ್ನಾನ ಮಾಡಬೇಕು. ನಿನ್ನೆ ಈವ್ನಿಂಗಿಂದ ನಾನು ವ್ಲಾಗ್ನ ಮಾಡಕತ್ತಿದ್ದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ಇನ್ನು ಇವತ್ತಿಂದ ಏನು ಐತ್ಲ, ಇವತ್ತು ಫ್ರೈಡೇ, ಇವತ್ತು ಹೋಲ್ ಡೇ ಎಲ್ಲ ವೀಡಿಯೋನ ನಾನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಿನ್ನೆ ವ್ಲಾಗ್ ಅಷ್ಟೇ ಮಾಡಬೇಕಂತ ನಾನು ಶುರು ಮಾಡೀನಿ, ಈವ್ನಿಂಗ್ ವ್ಲಾಗ್ ಅಷ್ಟೇ. ಆದರೆ ಅದು ಭಾಳ ಸಾಂದಾಯಿತು ವ್ಲಾಗ್, ಅಪ್ಲೋಡ್ ಮಾಡೋಕ್ಕೆ ಸರಿಯಾಗಂಗಿಲ್ಲ ಅಂತೇಳಿ ಬೆಳಗ್ಗಿಂದು ಅದರ ಜೋಡಿ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಪ್ರೇಟ್ ಯಾಕೆ ಮಾಡ್ತೀನಿ ಅಂದರೆ, ನಾನು ಇವತ್ತು ಶಾಪಿಂಗ್ ಹೊಂಟೀನಿ, ಅಂದರೆ ಡಿಮಾರ್ಟಿಗೆ ಹೊಂಟೀನಿ. ಅದು ಸ್ವಲ್ಪ ಲೆಂತಿ ಆಕತಿ ವಿಡಿಯೋ, ಶಾಪಿಂಗ್ ಮಾಡೋದು, ಆಮೇಲೆ ಏನೇನು ತೊಗೊಂಡು ಬಂದೇನು ಅನ್ನೋದು ನಾನು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಹಾಗಾಗಿ ಆ ವ್ಲಾಗ್ನ ಬೇರೆ ಮಾಡ್ತೀನಿ. ನೆನ್ನೆದು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.